ಸಂಕಂಬ ನಾನ್ ಬಾಯಿಗೆ ಹಚ್ಚಿದ್ದ ಗಡಲೆ ಲೇ ಉರಿಗಡಲೆ ಲೇ ಪ್ರಾಬ್ಲಮ್ ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಿಯರ್ ಲಕ್ಕಿ ಋತ್ವಿಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹೊಸ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಫ್ರೆಂಡ್. ನಿಮ್ ಸಪೋರ್ಟ್ ಇದೇ ತರ ಇರ್ಲಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಕಾಮಿಡಿಯಾಗೂ ಇರಬೇಕು, ಚಾಲೆಂಜಿಂಗ್ ಆಗೂ ಇರಬೇಕು. ಆ ತರ ಒಂದು ಕೊಡೋಣ ಚಾಲೆಂಜ್ ಅಂತ ಅನ್ಕೊಂಡಿದೀನಿ. ಟಂಗ್ ಟ್ವಿಸ್ಟ್ ಚಾಲೆಂಜ್ ಅಂತ. ಮೊನ್ನೋರ್ ಕೇಳೋಣ, ಅದೇನಾದ್ರೂ ಮಾಡಿಲ್ಲ ಅಂದ್ರೆ ಪನಿಷ್ಮೆಂಟ್ ಇರುತ್ತೆ. ನೋಡೋಣ ಅವ್ರು ಅದಕ್ಕೆ ಒಪ್ಕೊಂತಾರ ಇಲ್ವಾ ಕೇಳೋಣ ಬನ್ನಿ ಫ್ರೆಂಡ್ಸ್. ಈ ಚಾಲೆಂಜ್ ಬಗ್ಗೆ ಮುನ್ನೋರ್ ಕರ್ದು ಹೇಳ್ತೀನಿ, ನೋಡೋಣ ಏನ್ ಹೇಳ್ತಾರೆ ಅಂತ. ಅಚ್ಚು ಬನ್ನಿ ಇಲ್ಲಿ. ಹಾಯ್ ಮಾಡಿ ಫ್ರೆಂಡ್ಸ್. ಏನ್ ಚಾಲೆಂಜ್? ಇವತ್ತೊಂದು ಚಾಲೆಂಜ್ ಏನ್ ಗೊತ್ತಾ? ಟಂಗ್ ಟ್ವಿಸ್ಟ್ ಚಾಲೆಂಜ್. ಈಗ ನಿಮಗೆ ಯಾವ ತರ ಟಂಗ್ ಟ್ವಿಸ್ಟ್ ವರ್ಡ್ಸ್ ಗೊತ್ತು ಅದನ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ನನಗೆ ಯಾವ ತರ ಗೊತ್ತು ಅದನ್ನ ನಾನು ಲಿಸ್ಟ್ ಮಾಡ್ಕೊಂತೀನಿ, ಆಯ್ತಾ? ಈ ಚಾಲೆಂಜ್ ಆಗಿ ಇರ್ಬೇಕು ಇದು. ನೀವ್ ಹೇಳಿದ್ ನಾನು ಹೇಳ್ಬೇಕು, ಹೇಳಿಲ್ಲ ಅಂದ್ರೆ ಪನಿಷ್ಮೆಂಟ್. ಸರಿ, ಈಗ ಒಂದ್ ವಿಷಯ ಗೊತ್ತಾ? ಪನಿಷ್ಮೆಂಟ್ ನಾನ್ ಸೆಲೆಕ್ಟ್ ಮಾಡ್ತೀನಿ ಯಾವ ತರ ಇರ್ಬೇಕು ಅಂತ ಹೇಳಿ. ಸರಿ, ಏನಂದ್ರೆ ಲಾಸ್ಟ್ ವಿಡಿಯೋವರೆಗೂ ಪನಿಷ್ಮೆಂಟ್ ಇರ್ಬೇಕು. ಸರಿ ಸರಿ. ಸರಿ ಫ್ರೆಂಡ್ಸ್, ಆಕ್ಚುಲಿ ಅವಾಗಲೇ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ ಏನ್ ಹೇಳ್ತಾ ಇದ್ರು ಟಾಸ್ಕ್ ಬಗ್ಗೆ ಅಂತ. ಟಾಸ್ಕ್ ಸ್ಟಾರ್ಟ್ ಮಾಡ್ತೀವಿ, ನೋಡೋಣ ಯಾವ ತರ ಇರುತ್ತೆ. ಫುಲ್ ಕಾಮಿಡಿ ಅಂತ ಇರುತ್ತೆ, ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಈಗ ಇಬ್ರು ಒಂದೊಂದು ಲಿಸ್ಟ್ ನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ? ನಾನೇ ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್ ಮಾಡಿ. ಯಾಕೋ ಬಾರಿ ಖುಷಿಯಾಗಿರಂಗಿದ್ದೀರಾ. ಸ್ಟಾರ್ಟ್ ಮಾಡಿ. ಸರಿ, ಓಕೆ, ನಾನೇ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಪೂಜೆ ಅವ್ರಿಗೆ ಟಂಗ್ ಟ್ವಿಸ್ಟ್ ಚಾಲೆಂಜ್ ಬಂದು ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಆಮೇಲೆ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಸ್ಪೀಡ್ ತಡಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಮಗ ಬರ್ಬೇಕಾಗಿತ್ತು. ಅದು ಒಂದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದು. ಈಗ ಹೋಗ್ಲಿ, ಇನ್ನೊಂದ್ ಸಲ ಚಾನ್ಸ್ ಕೊಡ್ತೀನಿ. ಲಾಸ್ಟ್ ಸಲ ಮಿಸ್ ನಂಗೆ ಹೇಳ್ಬೇಕು. 3 ಸಲ ಕರೆಕ್ಟ್ ಆಗಿ ಹೇಳಿದ್ರೆ ಪನಿಷ್ಮೆಂಟ್ ಇಲ್ಲ. 3 ಸಲ ಹೇಳ್ಬೇಕಾ? 3 ಸಲ ಹೇಳ್ಬೇಕು ಕರೆಕ್ಟ್ ಆಗಿ, ಮತ್ತೆ ಸ್ಪೀಡ್ ಆಗಿ ಹೇಳ್ಬೇಕು, ನಿಧಾನಕ್ಕಲ್ಲ. ಸರಿ ಸರಿ, ಹೇಳಿ ಒಂದ್ಸಲಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಓಕೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪ. ಪನಿಷ್ಮೆಂಟ್ ರೆಡಿಯಾಗಿ. ಪನಿಷ್ಮೆಂಟ್ ಏನಪ್ಪಾ ಅಂದ್ರೆ ತಡಿ ಒಂದ್ ಸ್ವಲ್ಪ ಸ್ವಲ್ಪ ಫಸ್ಟ್ನೇ ಕ್ವಶನ್ ಅಲ್ವಾ, ಸ್ವಲ್ಪ ಇರಲಿಕ್ಕೆ. ಫಸ್ಟ್ನೇ ಕ್ವಶನ್ ಸ್ವಲ್ಪ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೇಳಿ. ಓಕೆ, ಲಾರಿ ರೈಲು, ರೈಲು ಲಾರಿ, ಇದನ್ನ 3 ಟೈಮ್ಸ್ ಹೇಳ್ಬೇಕು. ರೈಲು ಲಾರಿ ಫಾಸ್ಟ್ ಆಗಿ 3 ಟೈಮ್ಸ್ ಹೇಳ್ಬೇಕು. ಸ್ಟ್ರೈಟ್ ಹೇಳಿ ಮತ್ತೆ ಅದನ್ನ ಉಲ್ಟಾ ಹೇಳಬೇಕು 3 ಟೈಮ್ಸ್. ಹೇಳೋಣ? ಚಲೋ ಬೇಗ. ಲಾರಿ ರೈಲು, ರೈಲು ಲಾರಿ, ಲಾರಿ ರೈಲು, ಲೈರು. ಒಂದ್ಸಲ ಚಾನ್ಸ್ ಕೊಟ್ಟಿದ್ದೆ ಅಂತಾನೆ. ಒಂದ್ಸಲ ನನಗೆ ಮಾಫಿ ಕೊಟ್ಟಿದ್ರು. ಫಾಸ್ಟ್ ಆಗಿ ಹೇಳ್ಬೇಕು ಅಚ್ಚು. ಲಾರಿ ರೈಲು. ಅಷ್ಟೇ ಅಷ್ಟೇ. ತಕ್ಕೊಡಿ 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 ತಕ್ಕೊಡಿ, ಎಲ್ಲರಿಗೂ ಒಂದೇ. ಬಾ. ನಾನು ಸ್ವಲ್ಪ ಫಸ್ಟ್ ಕ್ವಶನ್. ಯಾಕೆ ಇಲ್ಲಿ 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 ಇಲ್ಲ. ಬಗ್ಗಿ ನಾನ್ ಬಾಯಿಗೆ ಹಚ್ಚಿದ್ದ. ಅದ್ ನಮಗ್ ಗೊತ್ತಾ? ಹಿಂಗ್ ಅದ್ಮಿದ್ರೆ ಎಲ್ಲ ಹಚ್ಚುತ್ತೆ. ನಾನ್ ಬಾಯಿಗೆ ಹಚ್ಚಿರ್ಲಿಲ್ಲ. ಬಾಯಿಗೆ ಹಚ್ಚಿಲ್ಲ ಹಚ್ಚುದಾದ್ರು ಹಿಂಗ್ ಅದ್ಮಿದ್ದು ಅದು ಮುಖಕ್ಕೆಲ್ಲ. ಪನಿಷ್ಮೆಂಟ್ ನಾನೇ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ನಾನೇ ಹಚ್ಕೊಂಡ್ ಒರೆಸ್ಕೊಳಂಗಿಲ್ಲ. ಅದಕ್ಕೆ ಇರ್ಲಿ ಪನಿಷ್ಮೆಂಟ್ ಅಂತ. ಇದನ್ನೇ ಹೇಳಿದ್ದು ಕೊನೆ ತನಕ ಹಿಂಗೆ ಇರ್ಲಿ ಅಂತ. ಸರಿ, ನೆಕ್ಸ್ಟ್. ರೈಲು ಲಾರಿ, ರೈಲು ಲಾರಿ, ರೈಲು ಲಾರಿ, ಹಿಂಗೆ ಹಂಗಲ್ಲ. ಟ್ವಿಸ್ಟ್ ಅದೇ ಟ್ವಿಸ್ಟ್ ಅಲ್ವಾ ಫ್ರೆಂಡ್ಸ್? ಇವಾಗ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇದು ನಾನು ಆಕ್ಚುಲಿ ಇದನ್ನ ನಮ್ಮ ಅಜ್ಜಿ ಹೇಳ್ತಾ ಇದ್ದೆ, ನನಗೆ ಕೇಳಿದ್ರು ಚಿಕ್ಕದ್ರಲ್ಲಿ. ಬಟ್ ಅವಾಗ ನಾನು ಚೆನ್ನಾಗಿ ಹೇಳಿದೆ ಈ ಕ್ವಶನ್ಗೆ ಅವ್ರಿಗೆ. ಇವ್ ನಾನು ನಿಮಗೆ ಕೇಳ್ತೀನಿ. ಹೇಳಲ್ಲ ಆಕ್ಚುಲಿ, ಗೊತ್ತು ನನಗೆ. ಫೇಸ್ ಅಲ್ಲ, ಇವ್ ಕೇಳೋ ಕ್ವಶನ್ ನೋಡಿ.
ಓಕೆ ಫ್ರೆಂಡ್ಸ್, ಕ್ವಶನ್ ಏನಪ್ಪಾ ಅಂದ್ರೆ ಟಂಗ್ ಟ್ವಿಸ್ಟ್. ಎರಡನೇ ಕ್ವಶನ್ ಪೂಜೆ ಅವರಿಗೆ. ಕಡೆ ಕೇಳಿಸ್ಕೊಳ್ಳಿ, ನೀವು ಕೇಳಿಸ್ಕೊಳ್ಳಿ. ಅರಳಿಯ ಮರ ಬುಡ ತೊಡ ರೋಡಾದರೆ ತುದಿ ಎರಡು ಎಲಿಯಾದು. ಇನ್ನೊಂದ್ಸಲ ಹೇಳಿ. ಅರಳಿಯ ಮರ ಬುಡ ತೊಡ ರೋಡಾದರೆ ತುದಿ ಎರಡು ಎಲಿಯಾದು. ಅರಳಿಯ ಮರ, ಹಾ ಮರ, ಆ ಮರ ಈ ಮರ. ಅರಳಿಯ ಮರದಡಿ ಬುಡ ಗೊತ್ತಾಗ್ತಾ ಇಲ್ಲ, ಅದು ಬರಲ್ಲ ನನಗೆ ಅದಿವಾಗಿ. ಇಷ್ಟು ಲಾಂಗ್ ಕ್ವಶನ್ ಕೇಳ್ತಾರ ಸಿಲ್ಲಿಯಾಗಿ. ನಾನು ಎಫೆಕ್ಟ್ ಕೊಟ್ಮೇಲೆ ಕ್ವಶನ್ ಕೇಳೋದಿಲ್ಲ. ಇವಾಗ ನೋಡಿ, ಈಗ ಅಭಿ ಪಿಕ್ಚರ್ ಬಾಕಿ, ಅಭಿ ದೇಖೋ ಬೇಕು. ಕಮ್ಮಿನ ಆಯ್ತಾ? ಕಾಮಿಡಿಗೆ ಹೆಂಗ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಸ್ವಲ್ಪ ನಾನೇ ಕಾಮಿಡಿ ಪೀಸ್ ತರ ಕಾಣ್ತೀನಿ ಒಂಥರ. ಕ್ವಶನ್ ಆಕ್ಚುಲಿ ನಾನು ಸ್ವಲ್ಪ ಕಮ್ಮಿ ಈಸಿ ಕೊಟ್ಟೆ. ಸ್ಟಾರ್ಟಿಂಗ್ ಇಂದ ಕೊಡ್ಬೇಕು ಪನಿಷ್ಮೆಂಟ್. ಋತ್ವಿಕ್ ಸಾಂಗ್ ಕೇಳ್ತಿದ್ದಾನಲ್ಲಿ. ಏನ್ ಗೊತ್ತಾ ಸೆಕೆಂಡ್ನೇದು? ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಇದನ್ನ 5 ಸಲ ಹೇಳ್ಬೇಕು. ಅದು 3 ಸಲ ಇದೆ. ಅದು ಚಿಕ್ಕದಲ್ಲ ಸೆಂಟೆನ್ಸ್. ಓಕೆ, ಇದು ನಾವು ಹೇಳ್ತೀವಿ ಬಿಡಿ ಆರಾಮ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಗೂಬಿ ಅಲ್ಲ, ಗುಬ್ಬಿ. ಗುಬ್ಬಿನ? ಸರಿ ಸರಿ, ಗುಬ್ಬಿ ಅಂತ. ಇದೆಲ್ಲ ಅಷ್ಟು ಬತ್ತೆ ಕೊಡಲ್ಲ. ಚಲೋ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಇದಾಯ್ತು. ಪಾಸ್ ಪಾಸ್ ಪಾಸ್. ಓಕೆ, ನೆಕ್ಸ್ಟ್ ಇದನ್ನ 5 ಸಲ ಹೇಳ್ಬೇಕು. ಈಸಿ ಸ್ವಲ್ಪ. 5 ಸಲ. ಕುರುಡು ಕುದುರೆ ಉರಿದ ಉರಿಗಡಲೆ. ಕುರುಡು ಕುದುರೆ ಉರಿದ ಉರುಗಡಲೆ. ಕುರುಡು ಕುದುರೆ ಉರಿದ ಉರುಗಡಲೆ. ಗಡಲೆ ಎಲ್ಲ ಅದು ಉರಿಗಡಲೆ. ಕುರುಡು ಕುದುರೆ ಉರಿದ ಉರಿಗಡಲೆ. ಗಡಲೆ ಎಲ್ಲ ಉರಿಗಡಲೆ. ಉರಿಗಡಲೆ ಲಾಲಮ್ಮ, ಉರಿಗಡಲೆ ಲೇ. ಉರಿಗಡಲೆ ಇವ್ರಿಗೆ ಲೇ ಪ್ರಾಬ್ಲಮ್ ಇದೆ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಲ್ಲ, ಲಾಸ್ಟ್ ಪ್ರಾಬ್ಲಮ್ ಇವ್ರಿಗೆ. ಏನ್ ಇನ್ನೊಂದ್ಸಲ ಹೇಳಿ. ಕುರುಡು ಕುದುರೆ ಉರಿದ ಉರಿಗಡಲೆ. ಕುರುಡು ಕುದುರೆ ಉರಿದ ಉರಿಗಡಲೆ. ಸರಿ ಸರಿ, ನಾನು ಕ್ವಶನ್ ನಿಮಿಷ ಸ್ವಲ್ಪ ಅದು ನಾನು ರಾಂಗ್ ಹೇಳಿದ್ದೀನಿ. ಅದೇನೆ ಕುರುಡು ಕುದುರೆಗೆ ಉರಿದ ಉರಿಗಡಲೆ. ಕುರುಡು ಕುದುರೆಗೆ ಉರಿದ ಉರಿಗಡಲೆ. ಗಡಲೆ ಅಲ್ಲ, ಉರಿಗಡಲೆ. ಕುರುಡು ಕುದುರೆಗೆ ಉರಿದ ಉರಿಗಡಲೆ. ಗಡ್ಲೆ ಗಡ್ಲೆ ಅಂತ ಬಿಡಂಗಿಲ್ಲ ಅವರು. ಈಗ ಲಾಸ್ಟ್ ಸಲ ಕೇಳಿದೆ, ಲಾಸ್ಟ್ ಚಾನ್ಸ್ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆನಾ? ಒಂದ್ಸಲಿ ಅಷ್ಟೇ ಹೇಳೋದು ನೀಟಾಗಿ. ಇವ್ರಿಗೆ ಒಂದು ಚಾನ್ಸ್ ಕೊಡ್ತೀನಿ. ಏನಪ್ಪಾ ಅಂದ್ರೆ 2 ಸಲ ಗಡ್ಡೆ ಹೇಳಿದ್ರೆ ಪನಿಷ್ಮೆಂಟ್ ಇಲ್ಲ. ಓಕೆನಾ? ಕುರುಡು ಕುದುರೆಗೆ ಉರಿದ ಉರಿಗಡಲೆ. ಗಡಲೆ. ಕುರುಡು ಕುದುರೆಗೆ ಉರಿದ ಉರಿಗಡಲೆ. ಕುರುಡು ಕುದುರೆಗೆ ಉರಿದ ಉರಿಗಡಲೆ. ಸ್ವಲ್ಪ ಮಿಸ್ಟೇಕ್ ಆಯ್ತಾ? ಹೇಳ್ದೆ ಫ್ರೆಂಡ್ಸ್, ನಾನು ಹೇಳ್ದೆ. ನೆಕ್ಸ್ಟ್ ನನಗೆ ನಿಮೀಗ 3rd ಕ್ವಶನ್ ಅಲ್ಲ. ಓ ಇಷ್ಟ ಬಿಲ್ಡಪ್ ಬೇಡ. ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ. ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ. ಫಾಸ್ಟ್ ಆಗಿ 5 ಸಲ ಹೇಳ್ಬೇಕು. ಈಸಿ ಐತೆ. ಈಸಿ ಐತಾ? ನಾನು ಹೇಳಿಲ್ಲ ಅಂದ್ರೆ ಹೇಳ್ತಾರೆ ನನಗೆ. ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ. ಎಷ್ಟು ಈಸಿ ವರ್ಡ್ಸ್ ಅಲ್ವಾ? 2 ಸಲ ಹೇಳ್ಬೇಕಾ? 5 ಸಲ. ಈಸಿ ಐತಿ ಇದು. ಈ ತರ ಎಲ್ಲ ಯಾರು ಚಾನ್ಸ್ ಕೊಡೋದೇ ಇಲ್ಲ. ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ. ಬಂಕಾಪುರದ ಕೆಂಪು ಕುಂಕುಮ. ಹಂಗ ಹೇಳ್ಕೊಡಕ್ ನಾನೇ ಬೇಕಾ? ಅಲ್ಲ, ನನ್ ಕ್ವಶನ್ ಸರಿ ಅರ್ಥ ಆಗ್ತಿಲ್ಲ ಅದು. ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ. ಬಂಕಾಪುರದಾಗ ಹೋಯ್ತು. ಲಾಸ್ಟ್ ಅಷ್ಟೇ. ಎಷ್ಟು ಸಲ ಹೇಳ್ತಾರೆ? ಇಲ್ಲ ಇಲ್ಲ, ನಾನ್ ತಗೊಂಡ್ಬೇಕಾಗಿತ್ತು. ಇವ್ರು ಹೇಳಿದ್ಕಿಂತ ಟ್ವಿಸ್ಟ್ ಫ್ರೆಂಡ್ಸ್ ನಾನ್ ಕೊಟ್ಟಿದ್ದು. Oh no! ಚಲೋ ಕರೆಕ್ಟ್.
ಚೆನ್ನಾಗಿ ಬಂತು. ಈಗ ಐತೆ, ಈಗ ಐತೆ ಏನು ನೋಡ್ಕೋಬಹುದು. ಉತ್ತುತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಸ್ಪೀಡ್ ಹೇಳ್ಬೇಕಲ್ಲ 5 ಸಲ. ವಾ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ಉತ್ತುತ್ತೆ ಅತ್ತತ್ತೆ ಪತ್ತತ್ತೆ ಅಂದ್ಬಿಡುತ್ತೆ ಈಗ. ಮತ್ತೆ ಉತ್ತುತ್ತೆ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಉತ್ತುತ್ತೆ ಅತ್ತೆಯಿಂದ ಪತ್ತೆ. ಈಗ ಹೇಳ್ತೀನಿ ನೋಡಿ ಕರೆಕ್ಟ್ ಆಗಿ. ಈಗ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಈಗ ಉತ್ತುತ್ತೆ ಮತ್ತೆ ಮತ್ತೆ ಪತ್ತೆ ಅತ್ತೆಯಿಂದ ನಾಪತ್ತೆ. ಈ ತರ ಡಿಸ್ಟರ್ಬ್ ಮಾಡಂಗಿಲ್ಲ ಫ್ರೆಂಡ್ಸ್, ಇವರು ಮೋಸ. ಉತ್ತುತ್ತೆ ಮತ್ತೆ ಮತ್ತೆ ಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ಮತ್ತೆ ಮತ್ತೆ ಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ. ಹೇಳಾಯ್ತು. ತಗೋಬನ್ನಿ ತಗೋಬನ್ನಿ ನನಗೆ ಕೇಳಲ್ವಾ? ತಗೋಬನ್ನಿ, ನಾನೇ ಗೆದ್ದಿರೋದು. ನನಗೆ ಒಂದು ಸಿಗ್ಲಿ ಅಲ್ವಾ? ಬೇಕಿತ್ತಾ? ಇವ್ರೇ ಇವ್ರು ಹಾಕೊಂಡು ಇವ್ರು ಹೊಡಿಸ್ಕೊಂಡಿದ್ದೆ. ಇದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗೋ ಶಿವನೇ. ಅಷ್ಟೇನಾ? ಅಷ್ಟೇ. ಇದು ಈಗ ಒಂದು ಕೆಲಸ ಮಾಡು, ಇದು ನಿನ್ನೆ ನಾನು ಹೇಳ್ತೀನಿ, ಅದು ಹೇಳ್ಬೇಕು. ಹೇಳಿ. ಈಗ ಹೇಳ. ಹೇಳು. ತರೀಕೆರೆ ಏರಿ ಮೇಲೆ 3 ಕರೆ ಕುರಿ ಮರಿ ಮೇಯುತ್ತಿತ್ತು. 5 ಟೈಮ್ಸ್ ಹೇಳ್ಬೇಕು. ಈಗ ಹೇಳ್ತೀನಿ ನೋಡಿ, ಈಗ ಇದ್ರ ಮುಖ ನೋಡಿ ಎಷ್ಟು ಹೆಂಗ್ ಮಾಡ್ತೀನಿ ಅಂತ ಹೇಳು. ತರೀಕೆರೆ ಏರಿ ಮೇಲೆ 3 ಕರೆ ಕುರಿ ಮರಿ ಮೇಯುತ್ತಿತ್ತು. 5 ಸಲ ಹೇಳ್ಬೇಕು. 5 ಸಲ ಹೇಳ್ತೀನಿ. 10 ಸಲ ಹೇಳ್ಬೇಕೀಗ. ಚಾಲೆಂಜ್ ಅಕ್ಸೆಪ್ಟ್. 10 ಸಲ ಹೇಳಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. 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 ಅಷ್ಟೇನಾ? ಈಗ ಅಷ್ಟೇ ಇರಲ್ಲ. ಈಗ ನೋಡಿ, ಈಗ ಅದೇ ಬಾಕಿ. ನೀಟಾಗಿ ಹತ್ಬೇಕಲ್ಲ. ನೀಟಾಗಿ ಹತ್ಬೇಕಲ್ಲ. ಇಂಥ ಫೇಸ್ ನ ಯಾವ ತರ ಖರಾಬ್ ಮಾಡ್ಬಿಟ್ಟಿರಲ್ಲ. ಈ ಇನ್ನೋಸೆಂಟ್ ಫೇಸ್ ಒಳ್ಳೆ ಖರಾಬ್ ಫೇಸ್ ಮಾಡ್ಬಿಟ್ಟಿದ್ರಿ. ನಿಮಿಷ ರೀ. ಕಣ್ಣಿಗೆಲ್ಲ ಹೋದ ಏಕೆ ನಿನ್ನ ನೈಸೆ ಟಚಪ್ ಮಾಡಿದ್ರೆ ಮೇಕಪ್ ಮಾಡ್ಕೊಳಂಗ ನನಗೇನು ಬಗ್ಗೆ ಇದು ಮಾಡಂಗಿಲ್ಲ. ಕಗ್ಗಡಿಗೆ ಸ್ವಲ್ಪನೇ ಆಗಿರೋದು, ನನ್ನಕ್ಕಿಂತ ಖರಾಬ್ ಆಗಿಲ್ಲ. ಇಲ್ಲಿ ಬೇಡ ಆಯ್ತಲ್ಲ. ಈಗ ಒಂದ್ ಟೈಮ್ ಅಷ್ಟ. ಯಾಕೆ ಹಂಗ ಹಚ್ಚೋಗಿಲ್ಲ? ಆಕ್ಚುಲಿ ಅವ್ರು ನೋಡಂಗ ಐತಪ್ಪ, ಪರವಾಗಿಲ್ಲ ಇರಲಿ. ನಂದೇ ಸ್ವಲ್ಪ ಖರಾಬ್ ಹೋಗಿರೋದು. ಇನ್ನೂ ಸ್ವಲ್ಪ ಇರ್ಲಿ. ನೋ, ಯಾಕೆ? ನಾನ್ ಕೇಳಲ್ಲ, ಇಷ್ಟೇ ಸಾಕು. ಸಾಕು ಸಾಕು ಸಾಕು. ಓಕೆ ಫ್ರೆಂಡ್ಸ್, ನಂದು ಸ್ವಲ್ಪ ಜಾಸ್ತಿನೇ ಬಂದ್ಬಿಟ್ರು. ಓಕೆ ಫ್ರೆಂಡ್ಸ್, ಇದ್ರಲ್ಲಿ ನಾನೇ ಗೆದ್ದಿರೋದು, ಇವರೇ ಸೋತಿರೋದು. ಸಮ ಆಗಿರ್ಬೇಕು ಮೋಸ್ಟ್ಲಿ. ಇಲ್ಲ ಫ್ರೆಂಡ್ಸ್, ನನ್ ಫೇಸ್ ನೋಡಿ, ಇವ್ರ ಫೇಸ್ ನೋಡಿ. ಚೀಟಿಂಗ್ ಮಾಡಿದ್ರ ಫ್ರೆಂಡ್ಸ್? ಚೀಟಿಂಗ್ ಇಲ್ಲ ಮನು. ಚೀಟಿಂಗ್ ಎಲ್ಲಿ ಮಾಡ್ದೆ? ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಂತ ಒಂದ್ ಸ್ವಲ್ಪನೇ ಒಂದು ಕ್ವಶನ್ ಸ್ವಲ್ಪ ಹೆಚ್ಚಿಕೊಂಡು ಅನ್ಕೊಂಡ್ರೆ. ನಾನು ಸ್ಟಾರ್ಟಿಂಗ್ ಸ್ವಲ್ಪನೇ ಹೆಚ್ಚಿದ್ದು. ತೋರಿಸ್ಬಿಡಿ ಒಂದ್ಸಲಿ ಕ್ಯೂಟ್ ಫೇಸ್. ಓಕೆ ಫ್ರೆಂಡ್ಸ್, ಫನ್ನಿಯಾಗಿ ಟಂಗ್ ಟ್ವಿಸ್ಟ್ ವಿಡಿಯೋ ಮಾಡಿದ್ವಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇದೇ ತರ ಮುಂದಿನ ವಿಡಿಯೋಗಳಲ್ಲೂ ಮಾಡ್ತಾ ಇರ್ತೀವಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡಿಆರ್ ಲಕ್ಕಿ ಋತ್ವಿಕ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೇಳಿ. ಈ ಪನಿಷ್ಮೆಂಟ್ ನಾನು ಸೆಲೆಕ್ಟ್ ಮಾಡೋದು ಲಾಸ್ಟ್ ವಿಡಿಯೋ ಇರಬೇಕು ಅಂತ ಹೇಳಿ. ಬಟ್ ಚೆನ್ನಾಗಿತ್ತು, ಬಟ್ ನನಗೆ ಜಾಸ್ತಿ ಆಗ್ತಿತ್ತು. ಏನು ಮಾಡೋಕ್ಕಾಗಲ್ಲ. ಆಕ್ಚುಲಿ ನಿಮಗೆ ಸ್ವಲ್ಪ ಜಾಸ್ತಿ ಟ್ವಿಸ್ಟ್ ಆಗಿರೋದಕ್ಕೆ ಕೇಳಿದ್ರು. ಅವ್ರು ಸ್ಟ್ರೈಟ್ ಆಗಿ ಹೇಳಿದ್ರೆ ಆಗೋಯ್ತು. ಫಸ್ಟ್ ವರ್ಡ್ ಕರೆಕ್ಟ್ ಆಗಿ ಹೇಳಿ ಮತ್ತೆ ಅವ್ನು ಉಲ್ಟಾ ಹೇಳೋದನ್ನ. ಇಲ್ಲ ಫ್ರೆಂಡ್ಸ್, ಅವ್ರು ಕೇಳಿದ್ಕೆ ನಾನು ನಿಮ್ ಕ್ವಶನ್ ಕೊಡಿ. ಆಮೇಲೆ ಅವನು ಹಚ್ಚಲ್ಲ, ಇದು ಬೇಡ, ಸುಮ್ಮನೆ ಕೇಳ್ತೀನಿ. ಈಗ ನೋಡಿ ಹೇಳ್ತಾರೆ ಕೇಳಿದ ಈಗ ಅದಿಲ್ಲ, ಇದೇ ಮುಗ್ದೋಗಿತ್ತು, ಗೇಮೇ ಮುಗ್ದೋಯ್ತು ಫ್ರೆಂಡ್ಸ್. ಇವಾಗ ಏನಿಲ್ಲ. ಈಗ ನನಗೆ ಕೇಳದಲ್ಲ ಅದು ಲಾರಿ ರೈಲು. ಲಾರಿ ರೈಲು ಮತ್ತೆ ರೈಲು ಲಾರಿ ಉಲ್ಟಾ ಹೇಳೋನು. ಲಾರಿ ರೈಲು, ರೈಲು ರಾರಿ ಆರಿ ಹೇಳದ್ನಲ್ಲ. ಪರಾರಿ.
ಇದೇ ಆಗ್ಲಿಲ್ಲ ಅವ್ರ ಕೇಳಿ. ಆಮೇಲೆ ಅದ್ ಹೇಳದ್ ಅದೇ ಅದನ್ನೇ ಟರ್ನ್ ಟ್ವಿಸ್ಟ್ ಅಂತ ಹೇಳದಚ್ಚು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಹೇಳು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾ- ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಪುಪ್ಪಕ್ಕ ಪುಟ್ಟಕ್ಕ ಅನ್ಬಿಡತ್ಲಿ. ಇದು ಒಂದು ಹೇಳಿಲ್ಲ. ಆಮೇಲೆ ತರೀಕೆರೆ ಏರಿ ಮೇಲೆ ಅದನ್ನ ಹೇಳಿ ನೋಡೋಣ. ತರೀಕೆರೆ ಏರಿ ಮೇಲೆ 3 ಕರೆ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರೆ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರೆ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ ಇದು ಆಗಿಲ್ಲ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ ಮೇಡಮ್. ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ, ಕೆಂಪಾಪುರದ ಕಪ್ಪು ಕುಂಕುಮ. ಹೇಳುದ್ನಲ್ಲ. ಓಕೆ, ಇದೊಂದು ಹೇಳ್ತೆ. ಈಗ ನಾನು ಕೇಳಿದ ಕ್ವಶನ್ ಫಸ್ಟ್. ಇದು ಸಂಪಂಗಪ್ಪನ ಮಗ ಆಕ್ಚುಲಿ ಚೆನ್ನಾಗಿ ಬರುತ್ತೆ. ಹೇಳಿ. ಬೇಡ ಬಿಡು, ಹೇಳಾಯ್ತಲ್ಲ, ಅದ್ರಲ್ಲಿ ಪನಿಷ್ಮೆಂಟ್ ಇರ್ಲಿವಲ್ಲ. ಆದ್ರೂ ಇನ್ನು ಹಚ್ಬೇಕಾಗಿತ್ತು. ಬಟ್ ಕ್ವಶನ್ ನಾನು ಜಾಸ್ತಿ ಬರ್ಕೊಳ್ಳೇ ಇಲ್ಲ. ಇದೇ ಕ್ವಶನ್ ಇದೇ ಕ್ವಶನ್. ಅದೇ ಓವರ್ ಆಯ್ತು ಅಂತ ಹೇಳ್ತೀವಿ. ಪನಿಷ್ಮೆಂಟ್ ಇಷ್ಟಕ್ಕೆ ಸುಸ್ತಾಗಿದೆಯಾ, ಬೇಡ ಬಿಡು ಅಂತ ನಾನು ಇಲ್ಲಿಗೆ ಕ್ವಿಟ್ ಮಾಡಿದೆ ಫ್ರೆಂಡ್ಸ್. ಸ್ವಲ್ಪ ಕಮ್ಮಿ ಹಚ್ಚಿದೀನಿ. ಸ್ಟಾರ್ಟಿಂಗ್ ಇಂದಾನೆ ಬಳಿಬೇಕಾಗಿತ್ತು ಇವ್ರಿಗೆ. ಇವರು ಇನ್ನೊಂದೆರಡು ಕ್ವಶನ್ ಕೇಳಿದ್ರೆ ಹತ್ತು ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಇಲ್ಲಿಗೆ ಗೇಮ್ ಕ್ವಿಟ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ಎಸ್, ಭ್ರಮೆ ಎಲ್ಲ ನಿಜ. ನೆಕ್ಸ್ಟ್ ಚಾಲೆಂಜ್ ಸಿಕ್ವಿ ಫ್ರೆಂಡ್ಸ್. ಅಲ್ಲಿವರೆಗೂ ಓಕೆ, ಟಾಟಾ, ಬೈ ಬೈ. ಪ್ಲೀಸ್ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ DR ಲಕ್ಕಿ ಋತ್ವಿಕ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.